ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಫ್ಟಿ ಕನ್ನಡ. ನಿಫ್ಟಿ ಕನ್ನಡಕ್ಕೆ ಸುಸ್ವಾಗತ. ಈ ವಿಡಿಯೋ ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ಗೋಸ್ಕರ. ಇದ್ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ. ಅದೇ ಫ್ರೆಂಡ್, ನಾನು ಬ್ಯಾಂಕ್ ನಿಫ್ಟಿ 5 ನಿಮಿಷ ಚಾರ್ಟ್ ಹಾಕೊಂಡಿದ್ದೀನಿ. ಓಕೆ, ಮಾರ್ಕೆಟ್ ಏನಾದರೂ ಬ್ಯಾಂಕ್ ನಿಫ್ಟಿ ಏನಾದರೂ ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂತು ಅಂದ್ರೆ 47,995 ನೋಡ್ಕೊಳ್ಳಿ. ಒಂದು ಪ್ರೈಜೆಕ್ಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಈ ಕಡೆ ಎಲ್ಲಿವರೆಗೆ 48,258 ವಾಚ್ ಮಾಡಿ. ಒನ್ಸ್ ಕ್ರಾಸ್ ಮಾಡ್ತಾ ಹಂಗೇನೆ ಸಿನ ಹಂಗೆ ಕಂಟಿನ್ಯೂ ಮಾಡಿ. ಅಕಸ್ಮಾತ್ ಟೈಟ್ ಸ್ಟಾಪ್ ಲಾಸ್ ಇಟ್ಕೊಡಿ. ಸಿಗೆ ಅಗ್ರೆಸಿವ್ ಆಗಿ ಪಿ ಎಂಟ್ರಿ ಆಗಿದ್ರೆ ಓಪನ್ ಮಾರ್ಕೆಟ್ ಅಲ್ಲಿ ಏನಾದ್ರು ಅಗ್ರೆಸಿವ್ ಆಗಿ ಪಿ ಎಂಟ್ರಿ ಆಗಿದ್ರೆ ಸ್ಟಾಪ್ ಲಾಸ್ ನ ಮೂವ್ ಮಾಡ್ಕೊಳ್ಳಿ. ನಿಯರೆಸ್ಟ್ 47,995 ವರೆಗೆ ಟೈಟ್ ಸ್ಟಾಪ್ ಲಾಸ್ ನ ಇಟ್ಕೊಂಡು ಬನ್ನಿ. ಹಂಗೆ ಪಿ ಓಕೆ. ಅಕಸ್ಮಾತ್ ಏನಾದ್ರೂ ಹಂಗೇನೆ ಕಂಟಿನ್ಯೂ ಆಯ್ತು ಪಿ 47,864 ವಾಚ್ ಮಾಡಿ. ಓಕೆ, ಇಲ್ಲೆಲ್ಲಾರು ಪ್ರೈಸನ್ ಮಾಡಿ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಈ ಟ್ರೆಂಡ್ ಏನಿದೆ ಮತ್ತೆ ಪ್ರೈಸನ್ ಮಾಡಿ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಸಿ ಪ್ಲಾನ್ ಮಾಡ್ಕೊಳ್ಳಿ. ಅವಾಗ ಪಿ ಎಂಟ್ರಿ ಆಗಿರೋರು ಸ್ಟಾಪ್ ಲಾಸ್ ನ ಮೂವ್ ಮಾಡ್ಕೊಳ್ಳಿ. ನಿಯರೆಸ್ಟ್ 47,864 ನೋಡ್ಕೊಳ್ಳಿ. ಒನ್ಸ್ ಹಂಗೇನೆ ಪಿ ಎಂಟ್ರಿ ಆಗಿ ಹಂಗೆ ನೀವು ಕಂಟಿನ್ಯೂ ಆಗಿ ಬಂದ್ರೆ ಓಕೆ, ಆ ಬಾಕ್ಸ್ ಕ್ರಾಸ್ ಮಾಡಿ ಬಂತು ಅಂದ್ರೆ 47,759 ನೋಡ್ಕೊಳ್ಳಿ. ಕ್ರಾಸ್ ಆಗುತ್ತಾ ನೋಡ್ಕೊಳ್ಳಿ. ಅಕಸ್ಮಾತ್ ಇಲ್ಲೇ ಎಲ್ಲಾದ್ರೂ ಪ್ರೈಸನ್ ಮಾಡಿ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ ಸಿ ಕಡೆಗೆ. ಒನ್ಸ್ ಹಂಗೆ ಪಿ ಏನಾದ್ರು ಹಂಗೆ ಕಂಟಿನ್ಯೂ ಆದ್ರೆ 47,759 ವಾಚ್ ಮಾಡ್ಕೊಳ್ಳಿ. ಕ್ರಾಸ್ ಆಗುತ್ತಾ ಅಂತ. ಓಕೆನಾ, ಅದನ್ನ ಕ್ರಾಸ್ ಆಗಿ ಬಂದ್ರೆ ಪಿ ಹಂಗೆ ಕಂಟಿನ್ಯೂ ಆಗಿ ಕ್ರಾಸ್ ಆಗಿ ಬಂದ್ರೆ ನೆಕ್ಸ್ಟ್ ಟಾರ್ಗೆಟ್ 47,600 ನೋಡ್ಕೊಳ್ಳಿ. ಮತ್ತೆ ಇಲ್ಲೆಲ್ಲಾದ್ರೂ ಪ್ರಯೇಷನ್ ಮಾಡಿ ಇದನ್ನ ಕ್ರಾಸ್ ಆಗಿ ಬಂದು ಮತ್ತೆ ಎಲ್ಲಾದ್ರೂ ಮತ್ತೆ ಪ್ರಯೇಷನ್ ಮಾಡಿ ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ, ಅಥವಾ ಹಂಗೆ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಸಿ ಓಕೆ, ಸಿ ಹಂಗೆ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ ಮೇಲಕ್ಕೆ. ಅಕಸ್ಮಾತ್ ಅದನ್ನು ಕ್ರಾಸ್ ಆಗಿ ಕೆಳಗಡೆ ಬಂತು ಅಂದ್ರೆ 47,456 ನೋಡ್ಕೊಳ್ಳಿ. ಇಲ್ಲೆಲ್ಲಾದ್ರೂ ಪ್ರಯೇಷನ್ ಮಾಡಿ ಮತ್ತೆ ಏನಾದ್ರೂ ಮೇಲ್ಗಡೆ ಹೋದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಸಿ ಪ್ಲಾನ್ ಮಾಡ್ಕೊಳ್ಳಿ. ಇಲ್ಲಿಂದ 47,456 ಹತ್ರ ಏನಾದ್ರು ರಿಜೆಕ್ಷನ್ ಆದ್ರೆ ಪಿ ಎಂಟ್ರಿ ಆಗಿ ರಿಜೆಕ್ಷನ್ ಆದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ. ಹಂಗೆ ಕಂಟಿನ್ಯೂ ಮಾಡಿ ಮೇಲ್ಗಡೆ. ಓಕೆ, ಲೈವ್ ಮಾರ್ಕೆಟ್ ಅಲ್ಲಿ ಚೇಂಜಸ್ ಇರುತ್ತೆ ಮೈ ಡಿಯರ್ ಫ್ರೆಂಡ್. ನಮ್ ಪ್ರೆಸೆಂಟ್ ಏನಿದೆ ಅದನ್ನ ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಲೈವ್ ಮಾರ್ಕೆಟ್ ಅಲ್ಲಿ ಚೇಂಜಸ್ ಇರುತ್ತೆ. ಓಕೆ, ಪ್ರೈಸ್ ಹೆಂಗೆ ರಿಯಾಕ್ಟ್ ಮಾಡ್ತಾ ಇರತ್ತೆ ಹಂಗೆ ಚೇಂಜಸ್ ಇರುತ್ತೆ. ಓಕೆನಾ, ಒನ್ಸ್ ಅದನ್ನ ಸಪೋರ್ಟ್ ತಗೊಳ್ಳಿಲ್ಲ, ಪಿ ಹಂಗೆ ಕಂಟಿನ್ಯೂ ಆಯ್ತು, ಮಾರ್ಕೆಟ್ ಹಂಗೆ ಕೆಳಗಡೆ ಬೀಳ್ತು, ಕಂಟಿನ್ಯೂ ಆಯ್ತು, 47,339 ವಾಚ್ ಮಾಡ್ಕೊಳ್ಳಿ. ಓಕೆ, ಒನ್ಸ್ ಅದನ್ನ ಕ್ರಾಸ್ ಮಾಡತ್ತಾ ನೋಡ್ಕೊಳ್ಳಿ. ಅಕಸ್ಮಾತ್ ಕ್ರಾಸ್ ಮಾಡ್ಲಿಲ್ಲ ಅಂದ್ರೂ ಕೂಡ ಇಲ್ಲೆಲ್ಲಾದ್ರೂ ಪ್ರಯೇಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಬಿ ಕೇರ್ಫುಲ್. ಪಿ ಎಂಟ್ರಿ ಆಗಿರೋರ್ಗೆ, ಇದರಿಂದ ಪಿ ಎಂಟ್ರಿ ಆಗಿರೋರ್ಗೆ ಬಿ ಕೇರ್ಫುಲ್. ಅದನ್ನ ಈ ಲೆವೆಲ್ಸ್ ನ ನೋಡ್ಕೊಳ್ಳಿ. 47,337 ಕ್ರಾಸ್ ಮಾಡುತ್ತಾ ನೋಡ್ಕೊಳ್ಳಿ. ಓಕೆನಾ, ಒನ್ಸ್ ಕ್ರಾಸ್ ಮಾಡಿದ್ರೆ ಓಕೆ, ಹಂಗೆ ಕಂಟಿನ್ಯೂ ಮಾಡಿ ಪಿ 47,154 ವರೆಗೆ. ಒಟ್ನಲ್ಲಿ ಇಲ್ಲೆಲ್ಲಾದ್ರೂ ಪ್ರಯೇಷನ್ ಮಾಡಿ ಮತ್ತೆ ಹೋಗಿ ಮತ್ತೆ ಪ್ರಯೇಷನ್ ಮಾಡಿ ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಓಕೆನಾ, ಪಿ ಎಂಟ್ರಿ ಆಗಿರೋ ಹಂಗೆ ಕಂಟಿನ್ಯೂ ಮಾಡಿ. ಎಲ್ಲಿವರೆಗೆ 46,983 ನೋಡ್ಕೊಳ್ಳಿ. 47,154 ನೋಡ್ಕೊಳ್ಳಿ. 46,724 ತನಕನೂ ನಾನು ಲೆವೆಲ್ಸ್ ಹಾಕೊಂಡಿದ್ದೀನಿ. ಬರುತ್ತೋ ನಾಳೆ ಬರುತ್ತೋ ನೋಡೋಣ. ಬಟ್ ನೋಡ್ಕೊಳ್ಳಿ ಇಲ್ಲಿ ತನಕ 47,339, 47,154 ವರೆಗೂ ವಾಚ್ ಮಾಡ್ಕೊಳ್ಳಿ. ಪಿ ಏನಾದ್ರೆ ಕಂಟಿನ್ಯೂ ಆಗಿ ಕೆಳಗಡೆ ಬಿದ್ರೆ. ಓಕೆನಾ, ಇಲ್ಲಿಂದಾನೇ ಸಪೋರ್ಟ್ ತಗೊಂಡು ಹೋಗ್ಬೋದು ಮೈ ಡಿಯರ್ ಫ್ರೆಂಡ್. ಇಲ್ಲಿಂದ ಬರ್ಬೋದು, ಇಲ್ಲಿ ಸಪೋರ್ಟ್ ತಗೊಂಡು ಮೇಲ್ಗಡೆ ಮತ್ತೆ ಕಂಟಿನ್ಯೂ ಹೋಗ್ಬೋದು, ಅಥವಾ ಇದನ್ನ 47,759 ಕ್ರಾಸ್ ಮಾಡೋದು, ಮತ್ತೆ ಇಲ್ಲಿ ಬಂದು ಸಪೋರ್ಟ್ ತಗೊಂಡು ಪ್ರಯೇಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ ಸಿ ಸೈಡ್. ಓಕೆನಾ, ಪಿ ಎಂಟ್ರಿ ಆಗಿದ್ರೆ ಹಂಗೆ ಸ್ಟಾಪ್ ಲಾಸ್ ನ ಮೂವ್ ಮಾಡ್ಕೊಳ್ಳಿ. ಅಕಸ್ಮಾತ್ ಮಾರ್ಕೆಟ್ ಏನಾದ್ರು ಫ್ಲಾಟ್ ಅಲ್ಲಿ ಓಪನ್ ಆಗಿ ಹಂಗೆ ಮೇಲ್ಗಡೆ ಹೋಗ್ತು ಅಂದ್ರೆ 48,258 ವಾಚ್ ಮಾಡಿ. ಒನ್ಸ್ ಬ್ರೇಕ್ ಆಗುತ್ತಾ ನೋಡ್ಕೊಳ್ಳಿ. ಇಲ್ಲಿ 48,400, 380, 400 ಹತ್ರ ನೋಡ್ಕೊಳ್ಳಿ. ಒನ್ಸ್ ಇಲ್ಲೆಲ್ಲಾದ್ರೂ ಪ್ರಯೇಷನ್ ಮಾಡಿ ಮತ್ತೆ ಕೆಳಗಡೆ ಬೀಳ್ಬೋದು, ಮತ್ತೆ ಇಲ್ಲೆಲ್ಲಾದ್ರೂ ಪ್ರಯೇಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಇಲ್ಲಿ ಬಿದ್ರೆ ಈ ಕರೆಕ್ಷನ್ ಆಗಿರ್ಬೋದು. ಓಕೆನಾ, ಇಲ್ಲೊಂದು ಕರೆಕ್ಷನ್ ಬರ್ಬೋದು, ಮತ್ತೆ ಇಲ್ಲಿ ಸಪೋರ್ಟ್ ತಗೊಂಡು ಮತ್ತೆ ಮೇಲ್ಗಡೆ ಹೋಗ್ಬೋದು. ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿನಲ್ಲಿ. ಓಕೆನಾ, ಹಂಗೆ ಕಂಟಿನ್ಯೂ ಆಯ್ತು ಸಿ ಸೈಡ್ ಹಂಗೆ ಮೇಲ್ಗಡೆ ಹಂಗೆ ಕಂಟಿನ್ಯೂ ಆಯ್ತು ಅಂದ್ರೆ ನಿಮಿಷ ಸಿ ಸೈಡ್ ಅದನ್ನು ಕ್ರಾಸ್ ಮಾಡ್ತು ಅಂದ್ರೆ ಈ ರೆಕ್ಟಾಂಗಲ್ ಬಾಕ್ಸ್ ನ 48,400 ಕ್ರಾಸ್ ಮಾಡ್ತು ಅಂದ್ರೆ 48,458 ವಾಚ್ ಮಾಡ್ಕೊಳ್ಳಿ. ಒನ್ಸ್ ಬ್ರೇಕ್ ಆಗುತ್ತಾ ನೋಡ್ಕೊಳ್ಳಿ.
ಅದ್ ಬ್ರೇಕ್ ಆದ್ರೆ ಹಂಗೆ ಕಂಟಿನ್ಯೂ ಮಾಡಿ ಮತ್ತೆ ಕಂಟಿನ್ಯೂ ಮಾಡಿ 48,627ನ ಕ್ರಾಸ್ ಮಾಡೋ ಹೊರಗೆ ಕಂಟಿನ್ಯೂ ಮಾಡಿ ಟೈಟ್ ಸ್ಟಾಪ್ ಲಾಸ್ ಇಟ್ಕೊಳ್ಳಿ ಸಿ ಸೈಡ್. ಓಕೆನಾ, ಇಲ್ಲೆಲ್ಲಾದ್ರೂ ಪ್ರಯತ್ನ ಮಾಡಿ ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಟೈಟ್ ಸ್ಟಾಪ್ ಲಾಸ್ ಇಟ್ಕೊಳ್ಳಿ, ಸಿ ಸೈಡ್ ಎಂಟ್ರಿ ಆಗಿರೋ ಎಲ್ಲಿವರೆಗೆ 49,024, 48,830, 920, 48,920. ಸೊ ನನ್ನ ಲೆವೆಲ್ಸ್ ಗಳು ಅಲ್ಲಿ ತನಕನೂ ಇರುತ್ತೆ. ನೋಡೋಣ, 49,522ವರೆಗೂ ಹಾಕೊಂಡಿದೀನಿ. ಒನ್ಸ್ ಬ್ರೇಕ್ ಆಗುತ್ತಾ ನೋಡ್ಕೊಳ್ಳಿ, ಪರ್ಪಲ್ ಲೈನ್ ಬ್ರೇಕ್ ಆಗುತ್ತಾ ನೋಡ್ಕೊಳ್ಳಿ. 48,000 ಮೇಲ್ಗಡೆ ಹೋದ್ರೆ 48,258, 48,458, 48,627. ಹೀಗೆ ಕ್ರಾಸ್ ಮಾಡ್ತು ಮತ್ತೆ ಬಂತು, ಮತ್ತೆ ಪ್ರಯತ್ನ ಮಾಡಿ ಮತ್ತೆ ಕ್ರಾಸ್ ಮಾಡ್ತು ಅಂದ್ರೆ ಮತ್ತೆ ಕಂಟಿನ್ಯೂ ಆಗುತ್ತೆ, ಒಂದು ಫುಲ್ ಬ್ಯಾಕ್ ಬರುತ್ತೆ. ಓಕೆ, ಇದನ್ನ ಕ್ರಾಸ್ ಮಾಡ್ತು ಅಂದ್ರೆ ಈ ಪರ್ಪಲ್ ಲೈನ್ ನ ಕ್ರಾಸ್ ಮಾಡ್ತು ಅಂದ್ರೆ ಮತ್ತೆ ಒಂದು ಫುಲ್ ಬ್ಯಾಕ್, ಎಲ್ಲಾದ್ರೂ ಒಂದು ಫುಲ್ ಬ್ಯಾಕ್ ತಗೊಂಡು ಮತ್ತೆ ಕೆಳಗಡೆ ಬರುತ್ತೆ, ಮತ್ತೆ ಫುಲ್ ಬ್ಯಾಕ್ ಬರುತ್ತೆ. ಓಕೆನಾ, ಹಂಗೆ ನ ಕಂಟಿನ್ಯೂ ಮಾಡಿ ವಿತ್ ಸ್ಟಾಪ್ ಲಾಸ್. ಓಕೆನಾ, ಹಂಗೆ ವಿತ್ ಸ್ಟಾಪ್ ಲಾಸ್ ಕಂಟಿನ್ಯೂ ಮಾಡಿ. ಓಕೆನಾ, ಪಿ ಬಂದ್ರು ಅಷ್ಟೇ ಮಾಡಿ. ಪಿ ಬಂದ್ರೆ ಇದನ್ನ ನೋಡ್ಕೊಳ್ಳಿ, 47,759 ನೋಡ್ಕೊಳ್ಳಿ. ಒನ್ಸ್ ಅದನ್ನ ಬ್ರೇಕ್ ಆಗುತ್ತಾ ನೋಡ್ಕೊಳ್ಳಿ. ಅದನ್ನ ಬ್ರೇಕ್ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಬ್ರೇಕ್ ಆಗಿ ಕೆಳಗಡೆ ಬಂತು ಅಂದ್ರೆ 47,339 ಬಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಎಲ್ಲಾರು ಸಪೋರ್ಟ್ ತಗೊಂಡು ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅಥವಾ ಇದನ್ನ ಬ್ರೇಕ್ ಆಗ್ಲಿಲ್ಲ ಅಂದ್ರೆ 47,759 ಬ್ರೇಕ್ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಬ್ಯಾಕ್ ನಿಫ್ಟಿ ಕಂಟಿನ್ಯೂ ಆದ್ರೆ ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆನಾ, ಲೈವ್ ಮಾರ್ಕೆಟ್ ನಲ್ಲಿ ಚೇಂಜಸ್ ಇರುತ್ತೆ. ಓಕೆ ಮೈ ಡಿಯರ್ ಫ್ರೆಂಡ್, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡಿ, ಕಮೆಂಟ್ಸ್ ಹಾಕೋದನ್ನ ಮರಿಬೇಡಿ. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್.